ಹಲೋ ಹಲೋ ಸ್ವಾಮಿ, ಇದು ಬೆಳ್ಳಿಯಪ್ಪರೇ ಮಾತಾಡೋದು. ಹೌದು. ಬೆಳ್ಳಿ ಡ್ಯಾನ್ಸ್ ಬೆಳ್ಳಿಯಪ್ಪರು. ಆ, ಬಿಳಿಯಪ್ಪ ಯಾವ ಎಲ್ಲಿಂದ ಮಾತಾಡೋದು ನೀವು? ಇದು ಬೆಳ್ಳಿ ಡ್ಯಾನ್ಸ್ ಬೆಳ್ಳಿಯಪ್ಪರು ತಾನೆ ಮಾತಾಡೋದು. ಬೆಳ್ಳಿ ಡ್ಯಾನ್ಸ್. ಬಿಳಿ ಡ್ಯಾನ್ಸ್ ಅಲ್ಲ, ನಾವ್ದೇನ್ ಇಲ್ವಲ್ಲ. ಒಟ್ನಲ್ಲಿ ಬಿಳಿಯಪ್ಪ ಅವರು ಅಂತಾನೆ ನಮ್ಮ ಹೆಸರು. ನಿಮ್ ಹೆಸರು ಬೆಳ್ಳಿಯಪ್ಪರು ಅಂತ ಹೇಳಿ. ಅದೇ ಹಾಲು ವ್ಯಾಪಾರ ಮಾಡ್ತೀರಲ್ಲ. ಹಾಲು ಹಾಕ್ತಿವಿ, ಡೈರಿಗೆ ಹಾಕ್ತಾವೆ. ಡೈರಿಗೆ ಹಾಕ್ತಾ ಇದ್ರಲ್ಲ ನೀವು. ಡೈರಿಗಾರು ಹಾಕಿ ಮನೆ ತಕ್ಕ ತಗೊಂಡೋಗಿ ಕುಡಿ, ಅದ್ ಬೇಡ ನಮ್ಗೆ. ಈಗ ಅರ್ಜೆಂಟ್ ಒಂದು 150 ಲೀಟರ್ ಹಾಲ್ ಬೇಕಿತ್ತಲ್ಲ. ಇಲ್ಲ, ಸಿಗಲ್ಲ ಅಣ್ಣ. ಇಲ್ಲಿ ಡೈರಿಲೇ ತಗೋಬೇಕು. ಅಲ್ಲ, ನೀವು ಡೈರಿಲಿ ತಗೋಬೇಕು, ನಮಗೂ ಗೊತ್ತು. ನೀವು ಚೆನ್ನಾಗಿ ಕರ್ಕೊಡ್ತೀರಿ, ಪ್ರೆಸ್ ಹಾಲ ಅಂತ ಹೇಳಿದ್ರು. ಇಲ್ಲಪ್ಪ, ನಾವು ಅದೇನಿಲ್ಲ. ಮತ್ತೆ ನಂಬರ್ ಕೊಟ್ಟವ್ರಲ್ಲ ಅವ್ರಿಗೆ. ನಮ್ಗೆ ಅರ್ಜೆಂಟ್ ಇಲ್ಲಿ ಕುಂಬ್ಳಗೂಡ್ ಚೌಟ್ರಿಲಿ ಇದೀವಿ, ನಾವು ಬಂದ್ಬಿಟ್ಟಿದೀವಿ. ಇಲ್ಲ ಅಣ್ಣ, ಇಲ್ಲಿ ಯಾವ್ದು ಸಿಗಲ್ಲ ಹಾಲು. ಅಲ್ಲಿ ನಿಮ್ಮ ಹೆಸರು ಹೇಳಿದ್ರು, ನೀವು ನೋಡಿದ್ರೆ ಹಿಂಗ್ ಉಲ್ಟಾ ಹೊಡಿತಾ ಇದ್ರಲ್ಲ. ಇಲ್ಲ ಬೆಳ್ಳಿಯಪ್ಪರೇ, 150 ಲೀಟರ್ ಬೇಕು ನೋಡಿ. ಈಗ ಪ್ರೆಸ್ ಹಾಲ್ ಬೇಕಿತ್ತು. ಇಲ್ಲ ಯಾವ ಇದ್ದವಣ್ಣ ಹಸ್ಗಳು. ಅದು ನಿಮ್ಮನೆ ಬರೋದು. ನಮ್ಗೆ ಕಾಫಿ ಟೀಗ್ ಬೇಕಲ್ಲ ಈಗ ಅರ್ಜೆಂಟು. ಇಲ್ಲ ನಾವು ಏನಿದ್ರು ನಮ್ಮ 5 ಲೀಟರ್ 6 ಲೀಟರ್ ಬರ್ತವೆ, ನಾವು ಡೈರಿಗೆ ಹಾಕೋತಾವೆ. ಇಲ್ಲಿ 10 ರೂಪಾಯಿದು ಟೀ ಕೊಡ್ಸ್ಬಿಟ್ಟು ಅಡ್ಜಸ್ಟ್ ಮಾಡ್ತೀನಿ ಇಲ್ಲಿ ಈ ಜನಗಳಿಗೆ. ಸಾಯಂಕಾಲಕ್ಕೂ 150 ಲೀಟರ್ ಕೊಟ್ಟು ಕಳ್ಸಿ. ಯಾರೋ ಗೊತ್ತಿಲ್ಲ. ನಾನ್ ಮಾತಾಡ್ತಾ ಇರೋದು ಸುಮಂತ್ ಅಂತ. ಗೊತ್ತಿಲ್ಲ ಅಣ್ಣ. ಇಲ್ಲಿ ಸುಮ್ನಹಳ್ಳಿಯಿಂದ. ಗೊತ್ತಿಲ್ಲ ಯಾರು. ಈಗ ನಮ್ಗೆ ಇವ್ರು ನಿಮ್ ನಂಬರ್ ಕೊಟ್ರು. ಯಾರು? ಇವ್ರು ಕಾಳಯ್ಯವರು. ಯಾವ ಕಾಳಯ್ಯ? ಕಾಳಯ್ಯ ನೀವ್ ಹೇಳ್ಬೇಕ, ನನ್ ಕೇಳಿದ್ರೆ. ನಮಗ್ ಗೊತ್ತಿಲ್ಲ ಯಾರು ಅನ್ನೋದು. ಕುಂಬ್ಳಗೂಡ್ ಕಾಳಯ್ಯ ಅನ್ನೋರು ನಿಮ್ ನಂಬರ್ ಕೊಟ್ರು. ಗೊತ್ತಿಲ್ಲ ಬಿಡಿ, ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅಲ್ಲ, ನೀವೇನ್ ಹಿಡ್ಕೊಂಡಿಲ್ಲ ಬಿಡಕ್ಕೆ. ಈಗ ನಂಗೆ ಸಾಯಂಕಾಲಕ್ಕೆ 150 ಲೀಟರ್ ಹಾಲ್ ಬೇಕು, ತಲುಪಿಸ್ಬಿಡಿ. ನಾನು ಕೊಡ್ತೀನಿ ಬೇಕಾದ್ರೆ ಲೀಟರ್ಗೆ ಎಷ್ಟು ಹೇಳಿ. ಇಲ್ಲಪ್ಪ, ನಾವು ಗೊತ್ತಿಲ್ಲ ಯಾರು ಅನ್ನೋದು. ಅಲ್ಲ, ಕಾಸು ಕೊಡ್ತೀವಲ್ಲ, ನೀವ್ ಹಾಲು ಹೆಂಗಿದ್ರು ಕೊಡ್ತೀರ ತಾನೆ. ಕೊಡಲ್ಲ. ನಮ್ದೆಲ್ಲ 4 ಲೀಟರ್ ಬರ್ತದೆ, ನಾವು ಡೈರಿಗೆ ಹಾಕೋತಾವೆ. ಅಲ್ಲ, ನೀವು 40 ಲೀಟರ್ ಆದ್ರೂ ಮರಿ ಪರವಾಗಿಲ್ಲ. ನಮಗೂ 100. ಇಲ್ಲ ನಮ್ದು ಇರೋದೇ 2 ಹಸ. ಎಷ್ಟೇ ಹೊಸಗಳು? 2. ನಾನೊಂದೆರಡು ಹಸ ಬೇಕಾದ್ರೆ ಈಗ ಕೊಟ್ ಕಳಿಸಿ ನೋಡ್ರಿ. ಅಯ್ಯೋ ಬ್ಯಾಡಿ, ಯಾರು ಯಾವ ಸರಿ ಬೇಡಿ. ಈಗ ನೀವು ಚೆನ್ನಾಗಿ ಕರ್ಕೊಡ್ತೀರಂತಲ್ಲ ನಮ್ಗೆ, ಅದಕ್ಕೋಸ್ಕರ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ದು. ಇಲ್ಲ ಯಾರ್ ನಿಂಗಪ್ಪನ ಮಾತಾಡ್ತಾರದು? ನಾನೇ. ಹಲೋ, ಯಾಕೆ ಹಿಂಗೆ ಫೋನ್ ಕಟ್ ಮಾಡ್ತಿದ್ಯಲ್ಲ? ಇನ್ನೇನ್ ಮಾಡ್ತೇವೆ, ಯಾರು ಅನ್ನೋದು ಹೇಳೋದಿಲ್ಲ. ಮಟ್ವಾಗ ಅದೇನು ಯಾರು ಅಂದ್ರೆ ಹೇಳೋದಿಲ್ಲ. ಈಗ ನೀನ್ ಹೆಸರು ಹೇಳ್ದಲ್ಲ, ನಿಂಗಪ್ಪ ಹೇಳು. ಮತ್ತೆ ಏನ್ ಹಿಂಗ್ ಮಾತಾಡ್ತಿದ್ದೆ ಒಳ್ಳೆ? ಮತ್ತೆ ಯಾರು ಗೊತ್ತಿಲ್ದಿರೋ ಹೇಳ್ತಾರ ನೀನು? ಗೊತ್ತಿರೋದು ಅಂತ ಅಲ್ಲ, ಹಾಲು 150 ಲೀಟರ್ 60 ಲೀಟರ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ತೀನಿ. ಸುಮ್ನೆ ನೋಡಮ್ಮನ್ ಹೆಂಗಿ ಚುರುಕಿದೇನು ಅಂತ ಮಾಡಿದೆ ನಾನು. ಚುರುಕು ಅಂತ ಅಲ್ಲ, ಅದು ಎಲ್ಲಾ ಟೈಮಲ್ಲೂ ಒಂದೇ ತಮ್ಮ ಇರಲ್ಲ. ಓ ಸರಿ, ಇನ್ಯಾಕ್ ತಮ್ಮ ಇರ್ಬೇಕು? ಯಾಕೆಂದ್ರೆ ಟೆನ್ಷನ್ ಗಳಲ್ಲಿ ಇರ್ತೀವಿ ನಾವು. ನನಗೂ ಟೆನ್ಷನ್ ಇವೆ ಇದೆ. ಟೆನ್ಷನ್ ಕಮ್ಮಿ ಮಾಡ್ಕೊಂಡ್ ಮಾಡಿಲ್ವ ಇವಾಗ ಫೋನ? ಆಯ್ತು, ಹೇಳು. ಎಲ್ಲಿದ್ಯಾ? ಬೆಟ್ಟ ಪರ್ಮಂತಕ್ ಬಂದೆ. ಅದೆಲ್ಲ 5 ಕಾಯಿಸ್ಕೊಂಡ್ ಕೊಡು ಅಂದ್ರು. ಸರಿ, ದೇವ್ರಿಗೆ ಹೋಗಕ್ಕೆ ಅದಕ್ಕೆ ಬಂದೆ. ಸರಿ. ಈಗ ಕರೋನಾ ಮತ್ತೆ ಶುರು ಆಯ್ತೈತೆ. ಮಾಸ್ಕ್ ಹಾಕೊಂಡ್ ಹಾಲ್ಕರಿ ಹುಷಾರಾಗಿ. ಎಮ್ಮೆಗಳಿಗೂ ಹಸಗಳಿಗೂ ಮಾಸ್ಕ್ ಹಾಕು. ನಮಗ್ ಬರ್ಲಿ ಪರವಾಗಿಲ್ಲ ಕರೋನಾ. ಇನ್ನು 150 ವರ್ಷ ಬದುಕ್ಬೇಕು ಕಣಪ್ಪ. ಯಾಕೆ ಹಿಂಗ್ ಮಾತಾಡಿಯ? ಇರ್ಲಿ ಇಲ್ಲಿ ಸ್ವಲ್ಪ ಕುಂಬ್ಳು ಕೊಡ್ತಾ. ಎಲ್ಲಿದೆ ನೀನು? ಇಲ್ಲ, ಬೆಟ್ಟ ಪರ್ಮನೆ ತವಿದ್ಯಾ? ನಮ್ ಮಟ್ಟಿ ತಕ್ ಬೈಲಿ ಹೋಗುವಂತೆ. ಎಲ್ಗ? ಅಟ್ಟಿ ತಕ್ ಬೈಲಿ. ಎಲ್ಗೆ? ಮನೆ ತಕ್ ಬಪ್ಪ. ಇನ್ನೆಲ್ವದ್ಯಾ? ಗನ್ಸಂದ್ರಕ್ಕೆ. ಇರು, ಬರ್ತೀನಿ. ಇನ್ನೊಂದ್ 1/4 ಗಂಟೆ 5-6 ಕಾಯಿ ಅಂತ ಸುಳ್ಕೊಬಿಟ್ಟು ಬರ್ತೀನಿ. ನಮ್ಮ 8 ಕಾಯಿ ಬಾ, ಸುಲಿವಂತ ಇಲ್ಲೇ ಹೋಗ್ಲಿ ಜೊತೆಗೆ ಅಂದ ಕೊಡ್ತೀನಿ. ಆಯ್ತು ಇರು. ಅಲೋ, ಹೇಳು. ಅಲ್ಲ, ಇದು ಯಾಕೆ ನೀನು ಬೆಳ್ಳಿ ಡ್ಯಾನ್ಸ್ ಆಡ್ದಂಗ್ ಆಡ್ತಿದ್ದೀರಾ? ನಾನು ಇಲ್ಲಿ ಮಾತಾಡ್ತೀನಿ ಅಂತ ನಮಗಿಂದ. ಸರಿ ಆಯ್ತು, ಇದ್ ಮಾಡು, ಕಟ್ ಮಾಡು. ಇವ್ರ ಹೆಂಗವ್ರಪ್ಪ? ಅವ್ರು ಯಾರು? ಮನೆ ಕರ್ಕ ಬಂದಿದ್ದಲ್ಲ. ಯಾರಪ್ಪ? ಮನೆ ತಕ ಕರ್ಕ ಬಂದಿದ್ದಲ್ಲ. ಯಾರೋ ಇವ್ರು. ಯಾರು ಕರ್ಕ ಬರೋಣ? ನೀನೇ ಕರ್ಕ ಬಂದ್ಬಿಟ್ಟು ಮನೆ ಪರಿಚಯ ಮಾಡಿಸ್ತಲ್ಲ. ಹೆಸರು ಗೊತ್ತಲ್ಲ ನನ್ಗದು. ಏನ್ ಹೆಸರು? ಅದ್ ನೀನ್ ಹೇಳ್ಬೇಕು. ಹೆಸರ ನೆನ್ಪಾಯ್ತಾ? ಏನ್ ಹೆಸರು ಅಂತ? ಯಾರೋ ಕಣ. ಇವ್ರು ಕಾಲೇಜ್ ಅವ್ರು ಅಂದ್ಬಿಟ್ಟೇನೋ ಅದು ಎಮ್ಮೆಗಳೆಲ್ಲ ಬಿಡ್ಬೇಕಂತ ಹೇಳಿ ಕರ್ಕ ಬಂದಿದ್ದಲ್ಲ. ಎಮ್ಮೆ ಹಸಗಳೆಲ್ಲ ಬಿಡ್ಬೇಕಂತ ಹೇಳಿ ಟ್ರೈನಿಂಗ್ ಆಗಿ ಅಂತ. ಯಾರೋ ಗೊತ್ತಿಲ್ಲ ಕಣ. ಹೋಗ್ರಿ, ಮನೆ ತಗ ಕರ್ಕ ಬಂದಿದ್ದಲ್ಲ. ಹಲೋ ಹೇಳಯ್ಯ. ಅಲ್ಲ, ಕೇಳಿಸ್ತಾ ಅಲ್ವಾ? ಯಾರು ಮಾತಾಡ್ತಾ ಇರೋದು? ಹೇಳ್ರಿ ಸ್ವಾಮಿ. ಯಾರು ಹೇಳಿ? ನಾನ್ ಸುಮಂತ್ ಅಂತ ಮಾತಾಡ್ತಾ ಇರೋದು. ಸುಮ್ನಹಳ್ಳಿ ಸುಮಂತ್. ಈ ನಂಬರ್ ಯಾರು ಕೊಟ್ಟಾರ ನಿನ್ಗೆ? ಯಾರು ಕೊಟ್ಟಾರು? ಈಗ ಹಾಲ್ಗಳಿದ್ನಲ್ಲ, ಒಂದು 150 ಲೀಟರ್ ಹಾಲ್ ಬೇಕು ಅಂದ್ಬಿಟ್ಟು. ಎಲ್ಲೇ ಸಾಯಂಕಾಲಕ್ಕೆ ಬೇಕಲ್ಲ, ಸಿಗ್ತದಾ? ಸರಿ, ಹಾಲ್ ಸಿಗ್ತದೆ. ಹಾಲ್ ಬೇಕಾದ್ರೆ ತಗೊಳ್ತೀವಿ. ನಂಬರ್ ಕೊಟ್ಟಾರ ಇಲ್ಲಿ ಏನಿಲ್ಲ, ನಾಳೆಗೆ ಮದ್ವೆ ಅದೊಂದು. ಇಲ್ಲಿ ಕುಂಬ್ಳಗೂಡಲ್ಲಿ. ಇರ್ಲಿ, ಎಲ್ಲಾರ ಇರ್ಲಪ್ಪ. ಬಿಳಿಯಪ್ಪ ನಂಬರ್ ಕೊಟ್ಟಾರ ಯಾರು? ಕರಾಟ ಮಾತಾಡಿ. ಯಾವ ಬಿಳಿಯಪ್ಪ? ಬೆಳ್ಳಿಯಪ್ಪ. ಅದು ಬಿಳಿಯಪ್ಪ ಅಲ್ಲ. ಬೆಳ್ಳಿಯಪ್ಪ ಅವರು. ಬಿಳಿಯಪ್ಪ ನಾವು. ಸ್ವಾಮಿ, ಬೆಳ್ಳಿಯಪ್ಪ ಅಂದ್ಬಿಟ್ಟು ಕೊಟ್ಟಿದ್ ನಮ್ಗೆ. ಇದು ಯಾರು ಮಾತಾಡ್ತಾ ಇರೋದು ಅರ್ಥ ಆಯ್ತಲ್ಲ? ನಾವ್ ಬಿಳಿಯಪ್ಪನೇ ಮಾತಾಡ್ತಾ ಇರೋದು. ಈ ನಂಬರ್ ಕೊಟ್ಟಾರ ಯಾರು? ಇದು ಬಿಳಿಯಪ್ಪನ ಕರಿಯಪ್ಪನ? ಅರ್ಥ ಆಗ್ತಲ್ಲ ನನಗೆ. ಬಿಳಿಯಪ್ಪ.
ಮತ್ತೆ ಇವ್ರು ಕರಿಯಪ್ಪ ಅನ್ಬಿಟ್ಟು ಕೊಡ್ರಲ್ಲ. ಯಾಕೆ ಕರಿಯಪ್ಪ ಅಂತ ಯಾರ್ ನಂಬರ್ ಕೊಟ್ಟವ್ರು? ಇವ್ರು ಉಷ್ಣಣ್ಣ ಅನ್ಬಿಟ್ಟು ಯಾವ್ರವ್ರು? ಇಲ್ಲಿ ಇದು ಯದುಗ್ರಳ್ಳಿ ಅವರು. ಯಾವ್ರು? ಯದುಗ್ರಳ್ಳಿ. ಇಲ್ಲ ಇದು ನಮ್ದು ಅದಕ್ಕೋಸ್ಕರನೇ ನಾವು ಆಮೇಲೆ ಇಲ್ಲ ಸ್ವಾಮಿಗಳೇ, ಇಲ್ಲ ಸ್ವಾಮಿಗಳು. ಈಗ ಏನ್ ಗೊತ್ತ ಏನಾಗಿದೆ ಗೊತ್ತಾ, ಈಗ ನಾಳೆಗೆ ಅವ್ನು ಮದುವೆ ಇದೆ, ಅದಕ್ಕೆ 150 ಲೀಟರ್ ಹಾಲು ಬೇಕು. ಈಗ ಕನ್ಯಾದಾನಕ್ಕೆ ಮತ್ತೆ ಕಾಫಿ ಟೀ ಕುಡಿಯೋರಿಗೆ, ಬಾದಾಮಿ ಮೇಲೆ ಕುಡಿಯೋರಿಗೆ ಬೂಸ್ಟ್ ಹಾರ್ಲಿಕ್ಸ್ ಕೆಲ ಬೇಕಲ್ಲ. ಡೈರಿ ತಗೋಬೋದಲ್ಲ. ಅದೀಗ ನೀವು ಚೆನ್ನಾಗ್ ಕೊಡ್ತೀರಂತಲ್ಲ, ಹಾಲು ಪರ್ಫೆಕ್ಟ್ ಆಗಿರ್ತದೆ ಗಟ್ಟಿಗೆ ಅಂತ ಹೇಳಿದ್ರು, ಅದಕ್ಕೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ ನಾನು. ನಾವು ಕೊಡ್ತಾರೆ ಅನ್ನೋದು ಯಾರು ಹೇಳ್ದವ್ರು? ನಮ್ಮ ಹೊಸ್ಕೊಳ್ಳಿದ್ದಾವು ಹಸುಗಳು ಇದಾವಂತಲ್ಲ 8-10 ಜೋಡಿ. ಯಾರು ಅಂದವ್ರು? ಸ್ವಾಮಿಗಳೇ ಉಷ್ಣಪ್ಪವ್ರು ಹೇಳಿದ್ರು ಅಂತ ಹೇಳ್ತಿದ್ದೀನಲ್ಲ. ಅದ್ಯಾರು ಕರ್ಕೊಂಬನಿ ಇಲ್ಲಿ ಇದು ಗನ್ಸಂದ್ರಕ್ ಬನ್ನಿ ಕರ್ಕೊಂಡು. ಅದ್ಯಾರು? ಗನ್ಸಂದ್ರ ಚಗಚ್ಕುಪ್ಪೆ ಬಿಟ್ರೆ ಗನ್ಸಂದ್ರ. ಗಂಗಸಂದ್ರ. ಹಾ. ಓ ಸರಿ ಅದು ಗಂಗೆ ಇದ್ ಬರ್ತದಲ್ಲ ಅಲ್ಲ. ಗಂಗೆ ಇದ್ ಬರ್ತದಲ್ಲ ಅಲ್ಲಿ ಅಪ್ಪ ನದಿ. ಯಾವ ನದಿನೂ ಬರಲ್ಲ ಇಲ್ಲಿ. ಗನ್ಸಂದ್ರ ಬೀಜಸ್ ಪಕ್ಕ. ಹೋಗಿ ಕುಂಬ್ಳಗುಡ್ ಬೀಜಸ್ ಪಕ್ಕದಲ್ಲಿ. ಅಲ್ಲ ಈಗ ನೀವು ಅದೆಲ್ಲ ಇದೆಲ್ಲ ಯಾಕೆ ಪರವಾಗಿಲ್ಲ. ಈಗ ನೀವು ಹಾಲು ಬೇಕು ಕೊಡ್ತಿರಿಲ್ವಾ ಅದ್ ಹೇಳಿ. ಈಗ ಅದೆಲ್ಲ ಬೇಡ, ಈಗ ಬೇರೆ ಕಡೆ ವಹಿಸ್ಕೊತೀವಿ. ಹಸ ಸಾಕವನೆ ಅಲ್ಲ, ಇಷ್ಟೊಂದ್ ಹಸ ಸಾಕವನೆ ಇದ್ ಮಾಡೋರಿ ಅಂತ ನಂಬರ್ ಕೊಟ್ಟವ್ರಿ ಬೇಕು ಮೇನು ನಮ್ಗೆ. ಅವ್ರು ಬೇಕಾಗಿದೆಯಾ ನಿಮ್ಗೆ? ಉಷ್ಣಣ ಅಂತ ನಿಮ್ಗೆ ಹೇಳಿದ್ರೆ ನೀವು ಪರಿಚಯ ಅಂತಲ್ಲ ಅವ್ರಿಗೆ, ಉಷ್ಣಣ ಅವ್ರಿಗೆ. ಯಾವ ಉಷ್ಣನೂ ಇಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ರಾಂಗ್ ನಂಬರ್ ಕೊಟ್ಕಿಟ್ಟವ್ರ ನನಗೆ ಹಂಗಾರೆ ಕೇಳಿ. ನಾನ್ ಹಂಗೂ ಈಗ ಫೋನ್ ಮಾಡ್ಬಿಟ್ಟು ಎತ್ತಲಿಲ್ಲ ಅಂದ್ರೆ ನಾ ಕಂಪ್ಲೇಂಟ್ ಮಾಡಕ್ ಮಾಡಿರೋದು ಈಗ. ಇಲ್ಲ ಅದೆಲ್ಲ ಯಾಕೆ ಮಾಡಿರಿ? ಮದ್ವೆಗೆ ಹಾಲ್ ಬೇಕಿತ್ತು ಅದೆಲ್ಲ. ಡೈರಿಗಳು ಬೇಜಾನ ಕೊಡ್ತಾರೆ. ಇಲ್ಲ ಸ್ವಾಮಿ, ಈಗ ನೀವು ಪಕ್ಕ ಊರಿಗೆ ಹಾಲ್ ಹಾಕಕ್ ಹೋದಿರಂತಲ್ಲ, ಅದಕ್ಕೆ ಮಾಡಿ ಜಿನ್ಸು ಮಾಡವೆ ನಾವು. ಅವ್ರ ಹಂಗಾರೆ ಯಾರು ದೇವಗಿರಿಯರ್ ಇರ್ಬೇಕು ಕೇಳಿ ನೋಡಿ. ಅವ್ರ ಇರ್ಬೇಕಂಗಾರ ಮೋಸ್ಟ್ಲಿ. ಅವ್ರು ಇದು ಕುಂಬಳೂರಲ್ಲೆಲ್ಲ ಹಾಲ್ ಹಾಕ್ತಾರ ಅವ್ರು ಕೇಳಿ. ಅವ್ರ ಸರಿ ಹಂಗಾರೆ ಮಿಸ್ ಆಗಿ ಬಂದದೆ. ನಾವು ಇದ್ ಮಾಡ್ಕೊಂಡು ನೋಡಿ. ಅದ್ರಲ್ಲಿ ಗಾಬರಿ ಆಗೋದು ಏನಿದೆ? ಫಸ್ಟ್ ಆಫ್ ಆಲ್ ಹಾಲ್ಗಲ್ವಾ ಅದು? ಅಲ್ಲ ನಿಮ್ಗೂ 150 ದುಡ್ಡು ಬರೋದಿಲ್ವೇ? ಆಗುದಿಲ್ವೇ ಒಂದ್ ದಿನಕ್ಕೂ? ಅಂತ 2 ತಿಂಗಳು ಆರಾಮಾಗಿರ್ಬೋದು. ಸರಿ ಈಗ ಕೊಡೋದ್ಕಲ್ಲ ನೀವು. ನಮ್ದು ಒಂದ್ ಹೊಸ ಅದೇ ತಂದ್ಬಿಡ್ತೀವಿ ನಾವು. ಇದು ಒಂದೇ ಹೇಳಿದ್ರಲ್ಲ ಮಧ್ಯಾಹ್ನ. ಯಾರು ನೀವು? ನಾವೇನಂದ್ಬೇಕಾರೆ 8 ಹಸುಗಳು ನಾವೇ ತಂದ್ಕೊಡ್ತೀವಿ, ಕರ್ಕೊಟ್ಟಿರಬೇಕಾರೆ ಅಂತ ಹೇಳಿದ್ವು. ಹಸಿನಾಲೆ ನೀಟಾಗಿರೋದ್ ಬೇಕಲ್ಲ ಅಂತ. ನಾವು ಹಂಗ ಆತರ ಮಾಡೋದಿದ್ರು ನಾವ್ಯಾಕೆ ಇದ್ ಮಾಡ್ಬೇಕಾಯ್ತು? ಅದು ಸರಿ. ಡೈರಿಗಳು ತಗೊಳ್ಳಿ. ಇಲ್ಲ ಅನ್ಯಾರು ಇವನು ಬಿಳಿಯಪ್ಪ ಆಗ್ತೇನೆ ಅಂತ ಅಂದವನು ಕರ್ಕೊಂಬನ್ನಿ. ಯಜಮಾನ್ರೆ ಸರಿ ಹೇಳಿ. ಅಲ್ಲ ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ರಿ ಅಂತ ಇನ್ನ ಮಾತಾಡ್ತಾರೆ ಯಾರು ಗೊತ್ತಾ? ನಾವು 108 ಟೆನ್ಷನ್ ಗಳಲ್ಲಿ ಇರ್ತೀವಿ. ಈಗ ಇದಾಯ್ತು ಇನ್ನೊಂದ್ ಹೆಂಗ್ ಗೊತ್ತಾ, ಜೀವನನೇ ಒಂದ್ ಟೆನ್ಷನ್. ಹಂಗಂತ ಏನ್ ಮಾಡ್ಕೊಳಕೈತಿದೆ? ಜೀವನನೇ ಒಂದ್ ಟೆನ್ಷನ್ ಅಲ್ವಾ? ಹಿಂಗಪ್ಪಾರು ಅಂತ ಹೇಳಿದ್ರಿ. ನನಗೆ ಹೆಸರು ಗುಡಿ ಓಸಿ ಇದು ಯಾಕೆ ಹಿಂಗ್ ವಟ ಹೇಳಿ ಕೇಳಿಸ್ತದ. ನಾನು ಮಾತಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ ಇಂದ. ನಮ್ದು ಇದಿದೆ ಒಂದು ಚಾನಲ್ ಇದೆ ಯೂಟ್ಯೂಬ್ ನೋಡಿದಿರ ನೀವು? ನಮಗ್ ಬರಲ್ಲ ಅದೇನೋ, ನಮಗ್ ಗೊತ್ತಿಲ್ಲ. ಅದು ನಮ್ದು ಒಂದು ಪ್ರಾಂಕ್ ಚಾನಲ್ ಇದೆ. ನಿಮ್ ನಂಬರ್ ಕೊಟ್ಟಿದ್ರು ಆನ್ಲೈನ್ ಅಲ್ಲಿ ಒಬ್ರು, ಪ್ರಾಂಕ್ ಮಾಡಿದಷ್ಟೇ. ನೀವು ಹಂಗೆ ಹಿಂಗೆ ಅಂದ್ರಲ್ಲ. ಈಗ ನೀವು ಹಾಲ್ ಇದ್ ಮಾಡ್ತೀರ ಅಂತ ಗೊತ್ತಾಯ್ತು. ನಾನ್ ಪ್ರಾಂಕ್ ಚಾನಲ್ ಮಾತಾಡ್ತಿರೋದು ಆನಂದ್ ಅಂತ. ನಮ್ಗೆ 108 ಟೆನ್ಷನ್ಗಳು ಇರ್ತವೆ. ಯಾವ್ಯಾವ ಟೆನ್ಷನ್ಗಳು ಇರ್ತವೆ. ಈ ಟೆನ್ಷನ್ ಒಳಗೆ ಈ ಟೆನ್ಷನ್ ಬಂದಕ್ಕೆ ಏನಾಯ್ತದೆ? ಅದಕ್ಕೋಸ್ಕರ ಮಾಡೋದು. ಇಲ್ಲ ಏನ್ ಗೊತ್ತಾ, ನಂದು ಯೂಟ್ಯೂಬ್ ಚಾನಲ್ ಇದೆ. ಯಾರೋ ಬಕ್ರಮಣಿ ನಂಬರ್ ಕಳ್ಸಿದ್ರು, ಇನ್ನೇನು ಇಲ್ಲ. ಆಯ್ತು.